ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ವ್ಲಾಗು 2 ದಿನದ ವ್ಲಾಗ್ ಆಗಿರುತ್ತೆ. ಫಸ್ಟ್ ಡೇ ವ್ಲಾಗು. ಇವತ್ತು ಮಾರ್ನಿಂಗ್ ಟಿಫನ್ಗೆ ದೋಸೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಅಂದರೆ ಎಸ್ಟರ್ಡೇ ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿತ್ತು, ಅದನ್ನು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟಿದ್ದೆ. ಈಗ ಅದಕ್ಕೇ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಗೆ ಕೊತ್ತಂಬರಿ ಮತ್ತು ಸ್ವಲ್ಪ ಆನಿಯನ್ ಕ್ಯಾರೆಟ್ ಎಲ್ಲ ಹಾಕಿ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಪ್ಲೈನ್ ದೋಸೆ ಹಾಕೋದ್ಕಿಂತ ಈ ರೀತಿ ಸ್ವಲ್ಪ ಏನಾದರೂ ಅದಕ್ಕೆ ಸೊಪ್ಪು ಹಾಗೆ ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೇನೆ. ಬರೀ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ನೀವು ಒಂದ್ಸಲ ನಿಮ್ಮನೇಲಿ ಏನಾದರೂ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಏನಾದರೂ ಮಿಕ್ಕಿತ್ತು ಅಂದರೆ ಈ ಥರ ಸೊಪ್ಪು ಮತ್ತು ತರಕಾರಿಗಳನ್ನ ಹಾಕಿ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ತವಾನ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ತವ ಕೂಡ ಚೆನ್ನಾಗಿ ಕಾಯ್ದಿದೆ. ಈಗ ದೋಸೆ ಹಾಕಬೇಕು. ಮತ್ತು ಇನ್ನೊಂದೇನು ಅಂತಂದರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿದ್ದರು ಅಂತಂದರೆ ಈ ರೀತಿ ದೋಸೆ ಹಿಟ್ಟು ಮತ್ತು ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನ ಗೊಜ್ಜು, ಈ ಥರ ಗೊಜ್ಜುಗಳನ್ನೆಲ್ಲ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಇನ್ ಕೇಸ್ ನಾವೇನಾದರೂ ಎದ್ದೇಳೋದು ಲೇಟ್ ಆಯಿತು ಅಂತಂದರೆ ನಾವು ಅರ್ಜೆಂಟಾಗಿ ಮಕ್ಕಳಿಗೆ ಎದ್ದು ಟಿಫನ್ನ ರೆಡಿ ಮಾಡಿಕೊಡ್ಬೋದು. ಹಾಗೆ ಇಲ್ಲಿ ವಸಿಷ್ಠ ಎದ್ದು ಸ್ನಾನ ಮಾಡಿಸ್ಕೊಂಡು ಈಗ ಬಂದು ದೋಸೆಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ದೋಸೆ, ಪೂರಿ, ಚಪಾತಿ ಅಂತಂದರೆ ನನ್ನ ಮೇಲೆ ಏನೂ ಡಿಪೆಂಡ್ ಆಗೋದಿಲ್ಲ, ತಿನ್ನಿಸು ಅಂತ ಏನು ಕೇಳೋದಿಲ್ಲ, ಅವನಷ್ಟಕ್ಕೆ ಅವನೇ ತಿನ್ಕೊತಾನೆ. ಇತ್ತೀಚೆಗೆ ಏನಾದರೂ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡೋದು ಮತ್ತು ಫೋಟೋಸ್ಗಳು ತೆಗೆಯೋದು ಈ ಥರ ಏನಾದರೂ ಮಾಡಿದೆ ಅಂತಂದರೆ ನಾಚಿಕೊಳ್ಳೋದು ಮತ್ತು ಇಲ್ಲಿ ಕ್ಯಾಮ್ರಾ ಮುಚ್ಚೋಕ್ಕೆ ಬರೋದು ಅಥವಾ ಅವನವೇ ಆ್ಯಕ್ಷನ್ಸ್ಗಳು ಮಾಡೋದು ಜಾಸ್ತಿ ಆಗೋಗಿದೆ ಸ್ಕೂಲ್ಗೆ ಹೋದಾಗ್ಲಿಂದನೂ. ಹಾಗೆ ನಾವು ಸ್ಕೂಲ್ಗೆ ಬೇಗನೆ ಕಳಿಸೋಣ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡ್ರು ಕೂಡ ಅವನು ಹೋಗೋದು ಲೇಟೇ ಮಾಡ್ತಾನೆ. 9 ಗಂಟೆಗೆ ಸ್ಕೂಲ್ ಇತ್ತು ಅಂತಂದರೆ ಅವನು ಹೋಗೋದೇ 9:05, 9:10 ಈ ಥರ ಆಗಿರುತ್ತೆ. ಹಾಗೆ ಇಲ್ಲಿ ದೋಸೆ ಹಾಕ್ತಾ ಇದ್ದೇನೆ. ವಸಿಷ್ಠಾಗಲ್ವಾ, ಅದಕ್ಕೆ ಸ್ವಲ್ಪ ಪುಟ್ಟದಾಗೆ ದೋಸೆ ಹಾಕ್ಕೊಡ್ತಾ ಇದ್ದೇನೆ. ಅವನು ಇಷ್ಟಪಟ್ಟು ತಿಂತಾನೆ. ಈ ರೀತಿ ದೊಡ್ಡದಾಗಿ ಹಾಕೋದ್ರ ಬದಲು ಈ ರೀತಿ ಪುಟ್ಟದಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈಗ ಪುಟ್ಟದಾಗಿ ದೋಸೆನ ಹಾಕ್ಕೊಡ್ತಾ ಇದ್ದೇನೆ. ಪ್ರತಿ ಸಲ ದೋಸೆಗಿಂತ ಈ ಸಲ ದೋಸೆ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರತಿ ಸಲ ಅಂತಂದರೆ ರೇಷನ್ ರೈಸ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಈ ಸಲ ಮಾರ್ಟ್ಗೆ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದಿರೋಂತಹ ರೈಸ್ನ ದೋಸೆಗೆ ನೆನೆಹಾಕಿ ಇಟ್ಟು ರುಬ್ಕೊಂಡಿದ್ದೆ. ಪ್ರತಿ ಸಲಗಿಂತ ಈ ಸಲ ದೋಸೆ ಚೆನ್ನಾಗಿ ಬಂದಿತ್ತು. ಈ ಥರ ಸೊಪ್ಪು ಹಾಗೆ ಆನಿಯನ್ ಎಲ್ಲ ಹಾಕಿ ದೋಸೆ ಮಾಡಿದಾಗ ನಾನು ಜಾಸ್ತಿ ಕಡಲೆಬೀಜ ಚಟ್ನಿ ಮಾಡ್ತೀನಿ. ಪಲ್ಯ ಮಾಡೋದು ಸ್ವಲ್ಪ ಕಡಿಮೆನೇ. ಪಲ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕಡಲೆಬೀಜ ಚಟ್ನಿ ಈ ಥರ ದೋಸೆಗೆ ಚೆನ್ನಾಗಿರುತ್ತೆ ಅಂತೇಳಿ ಚಟ್ನಿನೇ ಜಾಸ್ತಿ ಮಾಡ್ತೀನಿ. ಹಾಗೆ ವಸಿಷ್ಠ ಸ್ಕೂಲಿಗೆ ಹೋದ. ಇನ್ನು ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಡೋಣ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಈಗ ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಸಾಂಬಾರು ತರಕಾರಿ ಸಾಂಬಾರು ಮಾಡ್ತಾ ಇದ್ದೇನೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದೇ ಟೆಂಪಲ್ಗಳಲ್ಲಿರುತ್ತಲ್ಲ ಸಾಂಬಾರು, ಅದೇ ಥರ ಟೇಸ್ಟ್ ಬರುತ್ತೆ ನಾನು ಮಾಡೋಂತಹ ತರಕಾರಿ ಸಾಂಬಾರು. ವಸಿಷ್ಠ ಮತ್ತು ವಿಜಿಗೆ ತುಂಬಾ ಇಷ್ಟ ಈ ತರಕಾರಿ ಸಾಂಬಾರು. ಹಾಗೆ ಒಗ್ಗರಣೆಗೆ ಅಂತ ಹೇಳಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಈರುಳ್ಳಿನ ಉದ್ದುದ್ವಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಕಟ್ ಮಾಡಿರೋವಂಥ ತರಕಾರಿ ಹಾಗೆ ಈರುಳ್ಳಿನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೂ ಕೂಡ ತರಕಾರಿ ಸಾಂಬಾರು ರೆಸಿಪಿ ಬೇಕು ಅಂತಂದರೆ ವೀಡಿಯೋಸಲ್ಲಿ ನಾನು ಆಲ್ರೆಡಿ ವೀಡಿಯೋನ ಮಾಡಿ ಪೋಸ್ಟ್ ಮಾಡಿದ್ದೇನೆ, ಚೆಕ್ ಮಾಡಿ ಸಿಗುತ್ತೆ. ಹಾಗೆ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಇಲ್ಲಿ ಒಂದು ಸೈಡು ನಾನು ತರಕಾರಿಗಳನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡ್ರೆ ಹಾಗೆ ಮತ್ತು ಒಂದು ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಮತ್ತು ಟೊಮೊಟೊನ ಬೇಯಲಿಕ್ಕೆ ಇಟ್ಟಿದ್ದೆ. ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ. ಈಗ ಮಂತಿನ ಸಹಾಯದಿಂದ ನಾನು ಚೆನ್ನಾಗಿ ಎಲ್ಲ ಮಸ್ಕೊತೇನೆ. ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೇನೆ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ. ಮಸ್ಕೊಂಡಿರೋಂತಹ ಬೇಳೆ ಮತ್ತು ಟೊಮೊಟೊಗೆ ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ತರಕಾರಿನ ಅದನ್ನೆಲ್ಲ ಹಾಕಿ ನಮಗೆ ಸಾಂಬಾರು ಹದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಉಪ್ಪು ಸ್ವಲ್ಪ ಖಾರದ ಪುಡಿನ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಂಡ್ರೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ರೆಡಿ ಮಾಡಿಟ್ಟು ವಸಿಷ್ಠನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬಂದೆ. ಬಂದ ತಕ್ಷಣ ನೋಡಿ ಬುಕ್ಸ್ಗಳನ್ನೆಲ್ಲ ತೆಗೆದು ಕೊಡ್ತಾ ಇದ್ದಾನೆ. ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳಿ. ಊಟ ಮಾಡಿ ಆಮೇಲಿಂದ ಮಾಡಿ ಬಂದುಬಿಡು. ವಸಿಷ್ಠನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬಂದಾದಮೇಲೆ ಸ್ವಲ್ಪ ಮುದ್ದೆ ಮಾಡಿದೆ. ತರಕಾರಿ ಸಾಂಬಾರನ್ನ ಬೆಳಗ್ಗೆನೇ ಮಾಡಿಟ್ಟೋಗಿದ್ದೆ. ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ಸಾಂಬಾರು ಹಾಗೆ ಮುದ್ದೆ 2 ಮಾಡ್ತೀನಿ ಅಂತಂದರೆ ಟೈಮ್ ಆಗಲ್ಲ, ಲೇಟ್ ಆಗೋಗುತ್ತೆ. ಹಾಗಾಗಿ ಸಾಂಬಾರನ್ನ ಬೆಳಗ್ಗೆನೇ ಮಾಡಿಟ್ರೆ ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸಾಂಬಾರನ್ನ ಬೆಳಗ್ಗೆನೇ ಮಾಡಿದ್ದೆ. ವಸಿಷ್ಠ ಊಟಕ್ಕೆ ಮುದ್ದೆ ಬೇಡ ಅಂತ ಹೇಳ್ದೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆದೆ ದೋಸೆ ಹಿಟ್ಟು ಮಿಕ್ಕಿತ್ತು. ಈಗ ಅವನಿಗೆ ದೋಸೆ ಹಾಕ್ಕೊಡ್ತಾ ಇದ್ದೇನೆ.
ಫ್ರೆಂಡ್ಸ್, ಇದು ಟ್ಯೂಸ್ಡೇ ಮಾರ್ನಿಂಗು. ನಾನು ಮೊದಲೇ ಹೇಳ್ದಾಗೆ 2 ದಿನದ ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ. ಇಷ್ಟೊತ್ತು ನೀವು ನೋಡಿದ್ದು ಮಂಡೇ ವ್ಲಾಗು, ಇದು ಟ್ಯೂಸ್ಡೇ ವ್ಲಾಗು. ನಾನು ಮಾರ್ನಿಂಗೇ ಎದ್ದು ಈಗ ಟಿಫನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ 1 ಲೋಟ ಬಿಸಿನೀರು ಬೇಕಾಗಿತ್ತು, ಹಾಗಾಗಿ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತೇಳಿ ಕಾಯಿಸ್ಕೊತಾ ಇದ್ದೇನೆ. ವಿಜಿಗೆ ಮತ್ತು ನನಗೆ ಇಬ್ಬರಿಗೂ ಸೇರಿ 2 ಲೋಟದಷ್ಟು ಬಿಸಿನೀರು ಕಾಯಿಸಿದ್ದೆ. ಆದರೆ ವಿಜಿ ನನಗಿಂತ ಮುಂಚಿತವಾಗಿ ಎದ್ದು ಬಿಸಿನೀರು ಕುಡಿದಿದ್ರು. ಹಾಗಾಗಿ 1 ಲೋಟ ಮತ್ತು ಬಿಸಿನೀರು ಯಾಕೆ ವೇಸ್ಟ್ ಆಗೋದು, ಕಾಯ್ದಿತ್ತಲ್ಲ ಬಿಸಿನೀರು. ಹಾಗಾಗಿ ಇವತ್ತು ಹೇಗಿದ್ರು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಲ್ಲ, ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೇನೆ. ಬಿಸಿನೀರು ಹಾಕಿ ಚಪಾತಿ ಹಿಟ್ಟನ್ನ ಕಲಿಸೋದ್ರಿಂದ ಚಪಾತಿ ಹಿಟ್ಟು ಬೇಗ ನೆನೆಯುತ್ತೆ ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸುಮ್ಮನೆ ಬಿಸಿನೀರನ್ನ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಚಪಾತಿ ಹಿಟ್ಟು ಕಲಿಸೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೇನೆ. ನಾನು ಗೋಧಿ ಹಿಟ್ಟು ಪ್ಯಾಕ್ನ 2 kg ಮಾತ್ರ ತರಿಸ್ಕೊತೇನೆ. ಯಾಕೆಂದರೆ ಇರೋದಿಬ್ಬರು ಜಾಸ್ತಿ ದಿನ ಇಟ್ಟರೆ ಬೇಗ ಹುಳ ಬೀಳುತ್ತೆ. ಜಾಸ್ತಿ ಇವಾಗ 5 kg 10 kg ಆ ಥರ ಪ್ಯಾಕೆಟ್ ತರಿಸಿ ಸ್ಟೋರ್ ಮಾಡಿ ಇಡೋದ್ರಿಂದ ಬೇಗ ಖಾಲಿ ಆಗೋದಿಲ್ಲ, ಹಾಗೆ ಬೇಗ ಹುಳ ಕೂಡ ಬೀಳುತ್ತೆ. ಹಾಗಾಗಿ ನಾನು 2 kg ಪ್ಯಾಕೆಟ್ ಬರುತ್ತಲ್ಲ ಅದನ್ನೇ ತರಿಸ್ಕೊತೇನೆ. 2 kg ಪ್ಯಾಕೆಟ್ ತರಿಸ್ಕೊಂಡ್ರೆ ಅದರಲ್ಲಿ ನಾನು 4 ರಿಂದ 5 ಸಲ ಚಪಾತಿ ಮಾಡಿರ್ತೀನಿ. ಹಾಗಾಗಿ 5 kg 10 kg ಸುಮ್ಮನೆ ಪ್ಯಾಕೆಟ್ ತರಿಸಿ ವೇಸ್ಟ್ ಮಾಡೋದ್ರ ಬದಲು 2 kg ತರಿಸಿ ಮಿತವಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ 2 kg ಗೋಧಿ ಹಿಟ್ಟು ಪ್ಯಾಕೆಟನ್ನು ತರಿಸ್ಕೊತೇನೆ. ಈ ಚಪಾತಿ, ದೋಸೆ, ಪೂರಿ ಇಂಥವೇ ಐಟಮ್ಸ್ ಏನಾದರೂ ಮಾರ್ನಿಂಗ್ ಟಿಫನ್ಗೆ ಮಾಡ್ತೀವಿ ಅಂತಂದರೆ ಸ್ವಲ್ಪ ಬೇಗನೆ ಎದ್ದಿರಬೇಕು. ಯಾಕೆಂದರೆ ಇರೋದು ಒಬ್ಬರಲ್ವ, ಚಪಾತಿ ನಾವೇ ಒಸಿಬೇಕು ಮತ್ತು ಸುಡಬೇಕು ಮತ್ತು ಪಲ್ಯ ಮಾಡಬೇಕು, ಈ ಥರ ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಹಾಗಾಗಿ ಚಪಾತಿ, ಪೂರಿ ಇಂಥವೇನಾದರೂ ಮಾಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅಂಥ ದಿನಗಳಲ್ಲಿ ಬೇಗನೆ ಎದ್ದು ಮಾಡ್ಕೊತೇನೆ. ಫ್ರೆಂಡ್ಸ್, ಚಪಾತಿಗೆ ಬೀಟ್ರೂಟ್ ಪಲ್ಯ ಕೂಡ ರೆಡಿ ಆಯಿತು. ಚಪಾತಿಗಳ್ನ ಕೂಡ ಎಲ್ಲ ವಸ್ತು ರೆಡಿ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೇನೆ. ಈಗ ಒಂದೊಂದೇ ಚಪಾತಿನೆಲ್ಲ ಸುಡಬೇಕು. ಮೊದಲಿಗೆ ಸುಡುವಂತಹ ಚಪಾತಿಗಳಿಗೆಲ್ಲನೂ ಎಣ್ಣೆ ಹಾಕಿ ಸುಡ್ತಾ ಇದ್ದೇನೆ. ಈಗ ಎಣ್ಣೆ ಹಾಕಿ ಸುಡುವಂತಹ ಚಪಾತಿಗಳನ್ನೆಲ್ಲ ವಿಜಿ ಮತ್ತು ವಸಿಷ್ಠ ತಿಂತಾರೆ. ನನಗೆ ಲಾಸ್ಟಲ್ಲಿ ಎಣ್ಣೆ ಹಾಕ್ದಲೇ ಚಪಾತಿನ ಸುಟ್ಕೊತೇನೆ. ಸುಟ್ಟಿರುವಂತಹ ಚಪಾತಿಗಳನ್ನೆಲ್ಲನೂ ಒಂದು ಹಾಟ್ ಬಾಕ್ಸ್ಗೆ ಹಾಕಿದ್ರೆ ಸ್ವಲ್ಪ ನಾವು ತಿಂಡಿ ಮಾಡೋದು ಲೇಟ್ ಆದರೂ ಕೂಡ ಬಿಸಿಯಾಗಿ ಇರ್ತವೆ. ಚಪಾತಿ ಸುಟ್ಟಿರೋದೆಲ್ಲ ಆಯಿತು. ಈಗ ನೆಕ್ಸ್ಟು ಟೈಮ್ ಆಯಿತು ಅಂತ ಹೇಳಿ ವಸಿಷ್ಠ ಲಂಚ್ ಬ್ಯಾಗ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಇವತ್ತು ಸ್ನ್ಯಾಕ್ಸ್ಗೆ ಸ್ವಲ್ಪ ಸೌತೆಕಾಯಿ ಹಾಗೆ ಬಟಾಣಿನ ಹಾಕಿ ಕಳಿಸ್ತಾ ಇದ್ದೇನೆ. ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಇನ್ನೇನು ಮನೆಯಲ್ಲೇ ಇರ್ತಾನಲ್ಲ, ಮತ್ತು ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ತಿಂಡಿ ತಿಂದು ಹೋಗಿರ್ತಾನೆ. ಮತ್ತು ಸ್ನ್ಯಾಕ್ಸ್ ಹಾಕಿ ಏನಾದರೂ ಕಳಿಸಿದ್ರೆ ಅಲ್ಲಿ 10:30 ಅನ್ನಂಗೆ ತಿನ್ಸಿದ್ರು ಅಂತಂದರೆ ಮತ್ತೆ ನೆಕ್ಸ್ಟ್ ನಾನು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಮನೇಲಿ ಕರ್ಕೊಬಂದು ಊಟ ಮಾಡಿಸ್ಬೋದು ಅಂತ ಹೇಳಿ ಬರೀ ಸ್ನ್ಯಾಕ್ಸ್ ಮಾತ್ರ ಹಾಕ್ತಾ ಇದ್ದೇನೆ. ಇಷ್ಟು ದಿನ ನಾನು ಮಾರ್ಟಲ್ಲಿ ತೊಗೊಬಂದಿದ್ನಲ್ಲ, ಅದು ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗ್ನ ತೊಗೊಂಡೋಗ್ತಾ ಇದ್ದೆ. ಆದರೆ ಇವತ್ತಿನಿಂದ ಸ್ಕೂಲಿಂದನೇ ಕೊಟ್ಟಿರ್ತಾರಲ್ಲ, ಅದನ್ನು ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗ್ ತೊಗೊಂಡೋಗ್ತಾ ಇದ್ದೇನೆ. ನಾನು ಮಾರ್ಟಿಂದ ತಂದಿರುವಂತಹ ಬ್ಯಾಗು ಸ್ವಲ್ಪ ಗಲೀಜಾಗಿತ್ತು, ಹಾಗಾಗಿ ತೊಳೆಯೋದಕ್ಕೆ ಹಾಕಿದ್ದೆ. ಅದಕ್ಕೆ ಇದನ್ನು ಕಳಿಸ್ತಾ ಇದ್ದೇನೆ. ನೋಡಿ, 2 ಜಿಪ್ ಬಂದಿದೆ. ಇದು ಕ್ವಾಲಿಟಿ ಮಾತ್ರ ಸೂಪರಾಗಿದೆ, ರೇಟು ಕೂಡ ರೀಸನಬಲ್ ಆಗಿದೆ. ಬೇರೆ ಕಡೆ ನಾನು ಸ್ಕೂಲ್ ಬ್ಯಾಗ್ಗೆ 400 ಏನೋ ಸಮಥಿಂಗ್ ಕೊಟ್ಟಿದ್ದೆ. ಬಟ್ ಇಲ್ಲಿ ಸ್ಕೂಲಿಂದ ಪ್ರೊವೈಡ್ ಮಾಡಿರೋ ಬ್ಯಾಗು ಮತ್ತು ಲಂಚ್ ಬ್ಯಾಗು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಸೇರಿ ನಾನು 450 ರೂಪೀಸ್ ಮಾತ್ರ ಪೇ ಮಾಡಿದ್ದೆ. ಬಟ್ ನಾನು ಡಿಮಾರ್ಟಲ್ಲಿ ಸ್ಕೂಲ್ ಬ್ಯಾಗ್ ತೊಗೊಂಡಿದ್ನಲ್ಲ, ಅದಕ್ಕೆ ಒಂದು ಬ್ಯಾಗ್ಗೆ ನಾನು 399 ಏನೋ ಕೊಟ್ಟಿದ್ದೆ ಅನಿಸುತ್ತೆ, ಎಕ್ಸಾಕ್ಟಾಗಿ ನೆನಪಿಲ್ಲ. LKG UKG ವರೆಗೂ ತೊಗೊಂಡೋಗ್ಬೋದು, ಅಷ್ಟು ಚೆನ್ನಾಗಿದೆ. ಮತ್ತು ದೊಡ್ಡದಾಗೂ ಕೂಡ ಇದೆ ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗು. ನನಗಂತೂ ತುಂಬಾ ಇಷ್ಟ ಆಯಿತು ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗು, ಸ್ಕೂಲಿಂದ ಪ್ರೊವೈಡ್ ಮಾಡಿರೋದು. ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗ್ನ ರೆಡಿ ಮಾಡಿರೋದು ಆಯಿತು. ಈಗ ನೆಕ್ಸ್ಟು ವಸಿಷ್ಠಗೆ ಶೂ ಹಾಕಿ ಸ್ಕೂಲ್ಗೆ ರೆಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ. ಇವತ್ತು ಚಪಾತಿ ಆಗಿರೋದ್ರಿಂದ ಅವನೊಬ್ಬನೇ ತಿಂದ್ಕೊಂಡಿದ್ದಾನೆ, ನನ್ನೇನು ತಿನ್ನಿಸು ಅಂತೇನು ಕೇಳಲಿಲ್ಲ. ಚಪಾತಿ, ಪೂರಿ, ದೋಸೆ ಇಂಥವು ಮಾಡಿದಾಗ ಅವನೊಬ್ಬನೇ ತಿಂದ್ಕೊತಾನೆ, ಜಾಸ್ತಿ ಬಲವಂತ ಕೂಡ ಮಾಡಿಸ್ಕೊಳ್ಳಲ್ಲ. ಪ್ರತಿದಿನ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಕೂಲಿಗೆ ಕಳ್ಸೋಣ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡು ಬೇಗ ಬೇಗ ಕೆಲಸ ಮುಗಿಸಿದ್ರು. ಇವರು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಪ್ರೇಯರ್ ಆಗಲೇ ಸ್ಟಾರ್ಟ್ ಮಾಡಿರೋರು. ಇವತ್ತೇನೋ ಗೊತ್ತಿಲ್ಲ, ಇನ್ನೂ 9 ಗಂಟೆಗೆ ಇನ್ನೂ 10 ನಿಮಿಷ ಇದೆ ಅನ್ಬೇಕಾದ್ರೆ ರೆಡಿಯಾಗಿ ಕೂತ್ಕೊಂಡಿದ್ದ.
ಫ್ರೆಂಡ್ಸ್, ವಸಿಷ್ಠ ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಟಿಫನ್ ಮಾಡಿ ಮತ್ತೆ ಒಂದು ಗ್ಲಾಸ್ ಟೀ ಕುಡಿಬೇಕು ಅಂತೇಳಿ ಅನ್ನಿಸ್ತಾ ಇತ್ತು. ಹಾಗಾಗಿ ಟೀ ಕಾಯಿಸ್ಕೊತಾ ಇದ್ದೇನೆ. ಟೀ ಕುಡಿದಿರೋದಾದ್ಮೇಲೆ ಸ್ವಲ್ಪ ಬಟ್ಟೆಗಳಿದೆ ವಾಶ್ ಮಾಡೋದು, ಆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ನಿಮ್ಮೊಂದಿಗೆ ಮನೆಯಲ್ಲಿಯೇ ಬೀಟ್ರೂಟ್ ಬಳಸಿ ಹೇಗೆ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತಾ ಇದ್ದೇನೆ. ವೇಸ್ಟ್ ಆಗಿರೋ ಅಂತಹ ಬೀಟ್ರೂಟ್ ಇರುತ್ತಲ್ಲ, ಆ ಬೀಟ್ರೂಟಲ್ಲಿ ಹೇರ್ ಕಲರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಹೇಳ್ತಾ ಇದ್ದೇನೆ. ಈ ಹೇರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ನಾನು 2 ಬೀಟ್ರೂಟ್ನ ತಗೊಂಡಿದ್ದೇನೆ. ಅದು ಬಾಡೋಗಿರುವಂತಹ ಬೀಟ್ರೂಟು. ನಿಮ್ಮ ಮನೇಲಿ ಫ್ರೆಶ್ ಬೀಟ್ರೂಟ್ ಇತ್ತು ಅಂದರೂ ಕೂಡ ಓಕೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ಬೀಟ್ರೂಟ್ನ ಸಿಪ್ಪೆ ಎಲ್ಲ ಎರೆದು ಈ ರೀತಿ ಸಣ್ಣದಾಗಿ ತುರಿ ಬರುತ್ತಲ್ಲ, ಅದರಲ್ಲಿ ತುರ್ಕೊಂಡಿದ್ದೇನೆ. 2 ಬೀಟ್ರೂಟ್ ತಗೊಂಡಿದ್ದೇನೆ. ಹಾಗೆ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಟೀ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ. ಫಸ್ಟು ಅದಕ್ಕೆ ತುರಿದಿರೋ ಅಂತಹ ಬೀಟ್ರೂಟ್ನೆಲ್ಲ ಹಾಕ್ಕೊತಾ ಇದ್ದೇನೆ. ಬೀಟ್ರೂಟ್ ಹಾಕ್ಕೊಂಡಿದ್ದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಉರಿಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀರೇನಾದರೂ ಕಡಿಮೆ ಆಯಿತು ಅಂತಂದರೆ ಪರವಾಗಿಲ್ಲ, ನೀವು ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಈ ರೀತಿ ಬೀಟ್ರೂಟು ಕುದಿ ಬಂದು ಚೆನ್ನಾಗಿ ಬೇಯ್ತಾ ಇದೆ ಅನ್ಬೇಕಾದ್ರೆ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ಈಗ ಬೀಟ್ರೂಟ್ ಎಲ್ಲ ತಣ್ಣಗಾಗಿದೆ. ಈಗ ನಾನು ಒಂದು ಜಾಲರ ತಗೊಂಡು ಈಗ ಬೀಟ್ರೂಟ್ ರಸನೆಲ್ಲ ಒಂದು ಲೋಟಗೆ ಹಾಕ್ಕೊತಾ ಇದ್ದೇನೆ. 100% ರಿಸಲ್ಟ್ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ಇದಕ್ಕೆ ಜಾಸ್ತಿ ಏನು ಇನ್ವೆಸ್ಟ್ ಮಾಡ್ತಾ ಇಲ್ಲ, 2 ಬಾಡೋಗಿರೋಂತಹ ಬೀಟ್ರೂಟ್ ಅಷ್ಟೇ. ಹಾಗೆ ಒಂದು ಬಟ್ಲಲ್ಲಿ ಮೆಹಂದಿ ಪುಡಿನ ತಗೊಂಡಿದ್ದೇನೆ. ಇಲ್ಲಿ ನಾನು ಯಾವ ಪುಡಿ ತಗೊಂಡಿದ್ದೀನಿ ಅಂತಂದರೆ ನಿಹಾರ್ ಅಂತ ಮೆಹಂದಿ ಪೌಡರ್ ಬರುತ್ತಲ್ಲ, 10 ರೂಪೀಸ್ ಪರ್ ಪ್ಯಾಕ್ ಇರುತ್ತೆ. ಈಸಿಯಾಗಿ ಬ್ಯಾಂಗಲ್ ಸ್ಟೋರು ಹಾಗೆ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದ್ರದ್ದು ಒಂದು ಪ್ಯಾಕೆಟು ಪೌಡರ್ನ ತಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪನೇ ಬೀಟ್ರೂಟ್ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೇನೆ. ಒಂದೇ ಸಲ ಜಾಸ್ತಿ ಬೀಟ್ರೂಟ್ ರಸ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೀಟ್ರೂಟ್ ರಸ ಯೂಸ್ ಮಾಡೋದ್ರಿಂದ ಹೇರ್ ಪ್ಯಾಕು ನ್ಯಾಚುರಲ್ ಆಗಿರುತ್ತೆ. ಇವಾಗ ಯಾಕೆಂದರೆ ನಮ್ಮ ಕಣ್ಣು ಮುಂದೆನೇ ಮಾಡಿರ್ತೀವಿ, ಅದಕ್ಕೇನು ಬೇರೆ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಿರಲ್ಲ, ಬರೀ ಬೀಟ್ರೂಟ್ ರಸ ಮತ್ತು ಮೆಹಂದಿ ಪೌಡರ್ ಅಷ್ಟೇ ಅಲ್ವಾ. ಹಾಗಾಗಿ ನಾವು ಧೈರ್ಯವಾಗಿ ಹೇರ್ಗೆ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿದ ಮೇಲೆ ಕೂದಲು ಉದುರುತ್ತೆ ಹಾಗೆ ಹೀಗೆ ಅನ್ನೋ ಥರ ಭಯನೇ ಇರಲ್ಲ, ಯಾಕೆಂದರೆ ನಾವು ಕಣ್ಮುಂದೆ ತಯಾರು ಮಾಡಿರೋಂತಹ ಪ್ಯಾಕ್ ಆಗಿರುತ್ತೆ. ಫ್ರೆಂಡ್ಸ್ ನೋಡಿ, ಈ ಹದಕ್ಕೆ ನಾನು ಕಲಸಿಟ್ಕೊಂಡಿದ್ದೇನೆ. ಈ ಹದಕ್ಕೆ ಮೆಹಂದಿ ಪೌಡರ್ನ ಕಲಸಿರೋದೆಲ್ಲ ಆದಮೇಲೆ 1/2 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡಿ. ಅದಾದಮೇಲೆ ನಾವು ಹೇರ್ಗೆ ಅಪ್ಲೈ ಮಾಡಬೇಕು. ಕಲಸಿದಿಂದಲೇ ನಾವು ಅಪ್ಲೈ ಮಾಡೋದಕ್ಕೆ ಹೋಗಬಾರ್ದು, ನಮಗೆ ರಿಸಲ್ಟ್ ಸಿಗಲ್ಲ. 1/2 ಅವರ್ ಬಿಟ್ಟು ನೆಕ್ಸ್ಟ್ ನಾವು ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ನೋಡಿ, ಹೇರ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಹೇರ್ಸ್ ಎಲ್ಲ ಡ್ರೈ ಇರಬೇಕು. ಯಾವುದೇ ಥರ ಎಣ್ಣೆನ ಹಚ್ಚಿರಬಾರ್ದು. ನಿಮ್ಗೇನಾದರೂ ಉದ್ದ ತಲೆ ಕೂದಲಿತ್ತು ಅಂತಂದರೆ ಇನ್ನು ನೀವು ಒಂದು ಬೀಟ್ರೂಟ್ನ ಎಕ್ಸ್ಟ್ರಾ ಮಾಡಿಕೊಂಡು ಮತ್ತು ಇನ್ನೂ ಸ್ವಲ್ಪ ಹೆನ್ನ ಪೌಡರ್ನ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಬೀಟ್ರೂಟ್ ಹೇರ್ ಪ್ಯಾಕ್ನ, ಅದನ್ನೆಲ್ಲ ತಲೆಗೆ ಹಚ್ಚಿದ್ದೇನೆ. 3 ಅವರ್ಸ್ ಬಿಟ್ಟು ನಾನು ಸ್ನಾನ ಮಾಡ್ತೇನೆ. ತುಂಬ ಶೈನಿಂಗ್ ಆಗಿರುತ್ತೆ ಕೂದಲು, ಸಿಲ್ಕಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ನೆಕ್ಸ್ಟು ಮಧ್ಯಾಹ್ನ 1 ಗಂಟೆ ಆಯಿತು. ಈಗ ವಸಿಷ್ಠನ ಸ್ಕೂಲಿಂದ ಕರ್ಕೊಂಡು ಬರೋಣ ಮನೆಗೆ ಅಂತೇಳಿ ಹೋಗ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ವಸಿಷ್ಠ ಏನು ಮಾಡ್ತಾನೆ ಅಂತಂದರೆ, ನಾನು ಸ್ಕೂಲ್ ಹತ್ರ ಹೋಗೋದು 10 ನಿಮಿಷ ಅಥವಾ 5 ನಿಮಿಷ ಏನಾದರೂ ಲೇಟ್ ಆಯಿತು ಅಂತಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಹಾಗಾಗಿ ಸುಮ್ಮನೆ ಅಳ್ಸೋದು ಯಾಕೆ, ಮನೇಲೇ ಕೂತ್ಕೊಂಡಿರ್ತೀನಲ್ಲ, ಸ್ವಲ್ಪ ನಾನೇ ಬಿಡುವು ಮಾಡಿಕೊಂಡು ಬೇಗ ಒಂದು 10 ನಿಮಿಷ ಮುಂಚಿತವಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೇನೆ. ಹಾಗೆ ಸ್ಕೂಲಿಂದ ವಸಿಷ್ಠನ ಮನೆ ಕರ್ಕೊಂಡು ಬರೋ ದಾರಿಲಿ ಒಂದು ಮಿಲ್ಕ್ ಡೈರಿ ಇದೆ, ಅಲ್ಲಿಗೆ ಹೋದ್ವಿ. ಯಾಕೆಂದರೆ ಹಾಲು ಖಾಲಿ ಆಗಿತ್ತು ಮನೇಲಿ. ಹಾಗಾಗಿ ಇನ್ನೇನು ಬಂದಿದ್ದೀವಲ್ಲ ಅಂತ ಹೇಳಿ ಹಾಲು ತೊಗೊಂಡು ಬರೋಣ ಅಂತೇಳಿ ಇಲ್ಲಿಗೆ ಬಂದ್ವಿ. ಈಗ ಹಾಲು ತಗೊಂಡು ನೆಕ್ಸ್ಟ್ ನಾವು ಮನೆಗೆ ಹೋಗಬೇಕು. ಫ್ರೆಂಡ್ಸ್, ಮನೆಗೆ ಬಂದ್ವಿ. ವಸಿಷ್ಠನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬಂದಾದಮೇಲೆ ಅವ್ನು ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ದೆ. ಸ್ಕೂಲ್ ಹತ್ರ ಹೋಗೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆನೇ ಬಟ್ಟೆಗಳನ್ನೆಲ್ಲ ತೊಳೆದಾಕಿದ್ದೆ. ನೀರನ್ನ ಫುಲ್ ಕಂಪ್ಲೀಟಾಗಿ ಹಿಂಡಿ ಒಂದು ಟಬ್ಗೆ ತುಂಬಿಟ್ಟಿದ್ದೆ. ಈಗ ಬಟ್ಟೆಗಳನ್ನೆಲ್ಲ ಹಾರಾಕೋಣ ಅಂತೇಳಿ ಹಾರಾಕಿದ್ದೀನಿ. ಸ್ವಲ್ಪನೂ ಬಿಸಿಲಿಲ್ಲ, ಆದರೂ ಕೂಡ ಹಾಗೆ ಇಟ್ಟರೆ ಸುಮ್ಮನೆ ಸ್ಮೆಲ್ ಆಗ್ತವೆ ಅಂತೇಳಿ, ಗಾಳಿಗಾದರೂ ಹಾರ್ಕೊಳ್ತವೆ ಅಂತೇಳಿ ಹಾರಾಕಿದ್ದೆ. ನೋಡಿ, ಈಗಲಾಗಲೂ ಮಳೆ ಬರೋದ್ರಂಗೆ ಇದೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ಮತ್ತು ಮಳೆಗಾಲ ಆಗಿರೋದ್ರಿಂದ ನಾವು ಯಾವ ಸೈಡ್ ನೋಡಿದ್ರೂ ಕೂಡ ಹುಲ್ಲು ಜಾಸ್ತಿನೇ ಇದೆ. ಎಷ್ಟು ಉದ್ದುದ್ದವಾಗಿ ಬೆಳೆದಿದೆ ಹುಲ್ಲೆಲ್ಲನೂ. ಫ್ರೆಂಡ್ಸ್, ಸಂಜೆ ಆಯಿತು. ಈಗ ವಸಿಷ್ಠ ನಿದ್ದೆಯಿಂದ ಎದ್ದಿದ್ದಾನೆ. ಈಗ ಅವನಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಡೋಣ ಅಂತೇಳಿ ಕಾಯಿಸ್ಕೊಡ್ತಾ ಇದ್ದೀನಿ.
ಈ ಥರ ಬ್ಲೂ ಪ್ಯಾಕೆಟ್ ಹಾಲು ತೊಗೊಂಡ್ರು ಕೂಡ ಬೆಣ್ಣೆ ಥರ ಎಲ್ಲ ಪ್ಯಾಕೆಟ್ಗೆಲ್ಲ ಹಾಗೆ ಕಚ್ಕೊಂಡಿರುತ್ತೆ, ನಾವು ಹಾಲು ಸುರ್ಕೊಂಡಿದ್ದಾದ್ಮೇಲೂ ಪಾತ್ರೆಗೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹಾಕಿ ಪ್ಯಾಕೆಟ್ಗೆ ಮತ್ತು ಶೇಕ್ ಮಾಡಿ ಹಾಕ್ಕೊತಾ ಇದ್ದೇನೆ. ದಿನದಲ್ಲಿ 1 ಟೈಮ್ ಮಾತ್ರ ಕುಡಿತಾನೆ. ಸ್ಕೂಲ್ಗೆ ಹೋಗ್ಬೇಕಾದ್ರೇನು ಮಾರ್ನಿಂಗ್ ಟೈಮ್ ಕುಡಿದೋಗೋದಿಲ್ಲ, ಸಂಜೆ ಟೈಮ್ ಮಾತ್ರ ಹಾಲು ಕುಡಿತಾನೆ. ಎಲ್ಲ ಪುಡಿ ಪುಡಿ ಮಾಡಿದ್ಯಾ, ಎಲ್ಲ ಪುಡಿ ಪುಡಿ ಮಾಡಿದ್ಯಾ ಇಸ್ಕಿ. ನೀರು ಕುಡಿತೀಯಾ? ಮತ್ತೆ ಹಾಲು ಕಾಯಿಸ್ಕೊಡ್ತೀನಿ, ಇದನ್ನು ತಿನ್ನು, ಪೀಸ್ ಮಾಡ್ಕೊಂಡು ತಿನ್ನು. ಅಯ್ಯೋ ಏನು ಮಾಡ್ತಿದ್ಯಾ? ಪ್ಲೇಟ್ ಕೊಡ್ತೀನಿ. ಸ್ಯಾಂಡ್ವಿಚ್ ಮಾಡಿದ್ಯಾ? ಹಾಂ ನಂಗೆ ಕೊಡಮ್ಮ. ಹೇಗಮ್ಮ? ಮುತ್ತು ಕೊಡ್ತೀನಿ ನಾನು. ಅಮ್ಮ ನಿಂಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀನು ಕೊಡ್ತೀಯಲ್ಲ, ಕೊಡ್ತೀಯ? ಅಮ್ಮ ಕೊಡ್ತೀನಿ, ಅಮ್ಮ ಕೊಡ್ತೀನಿ, ಆಯ್ತಾ? ಆಯ್ತು ಬಾ. ಸಂಜೆ ಆಯಿತು. ಈಗ ವಿಜಯ್ ಆಫೀಸಿಂದ ಮನೆಗೆ ಬಂದರು. ಕಾಫಿ ಮಾಡಿದ್ದೆ ಅವ್ರಿಗೂ ಕೂಡ, ಬಟ್ ಅವರು ಆಫೀಸಲ್ಲೇ ಆಯಿತು ನಂದು ಕಾಫಿ ಅಂತ ಹೇಳಿದ್ರು. ಹಾಗಾಗಿ ವಸಿಷ್ಠಗೆ ಹಾಲು ಕಾಯಿಸಿ ಬಟ್ಲಿಗೆ ಹಾಕಿದ್ದೀನಿ, ತಣ್ಣಗಾದ್ಮೇಲೆ ಕೊಡೋಣ ಅಂತೇಳಿ. ಮತ್ತು ನಾನು ಕಾಫಿ ಕಾಯಿಸ್ಕೊಂಡು ಲೋಟಗೆ ಹಾಕ್ಕೊಂಡಿದ್ದೀನಿ ಕುಡಿಯೋಣ ಅಂತ ಹೇಳಿ. ಹಾಗೆ ರಾತ್ರಿ ಊಟಕ್ಕೆ ಮೊಟ್ಟೆ ಬೇಯಿಸ್ತಾ ಇದ್ದೇನೆ. ಈ ಪಾತ್ರೆನ ನಾನು ಮೊಟ್ಟೆ ಬೇಯಿಸೋದಕ್ಕೆ ಅಂತಲೇ ಸಪ್ರೇಟು ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ಮುದ್ದೆ ಮಾಡ್ತಾ ಇದ್ದೇನೆ. ಸ್ವಲ್ಪನೇ, ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಬರೋ ಥರ ಮುದ್ದೆ ಮಾಡ್ತಾ ಇದ್ದೇನೆ. ಏಕೆಂದರೆ ಮಧ್ಯಾಹ್ನ ಮಾಡಿರುವಂತಹ ರೈಸು ಸ್ವಲ್ಪ ಹಾಗೆ ಉಳಿದಿತ್ತು. ಹಾಗಾಗಿ ರೈಸ್ ಜೊತೆ ಸ್ವಲ್ಪ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೇನೆ. ಮುದ್ದೆ ಕೂಡ ರೆಡಿ ಆಯಿತು. ಈಗ ಊಟ ಮಾಡಬೇಕು. ನೋಡಿ, ಮಧ್ಯಾಹ್ನ ಮಾಡಿರೋಂತಹ ರೈಸ್ ಎಲ್ಲ ಸ್ವಲ್ಪ ಹಾಗೆ ಉಳಿದಿತ್ತು. ಮತ್ತು ಈಗ ಮುದ್ದೆ ಜಾಸ್ತಿ ಮಾಡಿದೆ ಅಂತಂದರೆ ರೈಸ್ ಹಾಗೆ ಉಳ್ಕೊಳ್ಳುತ್ತೆ ಅಂತೇಳಿ ಸ್ವಲ್ಪನೇ ಮುದ್ದೆ ಮಾಡಿದೆ. ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗ್ನೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.